ಬೀದರ್ನ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ರಲ್ಲ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಸಲುವಾಗಿ ಇವತ್ತು ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ರು. ಅವರಿಗೆ ಸಮಾಧಾನ ಹೇಳಿದ್ದಾರೆ, ಜೊತೆಗೆ ಕ್ರಮ ತೆಗೆದುಕೊಳ್ಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಚಿನ್ ಕುಟುಂಬಕ್ಕೆ ಇವತ್ತು ಸಚಿವ ಈಶ್ವರ ಖಂಡ್ರೆ ಅವರು ಸಾಂತ್ವನವನ್ನ ಹೇಳಿದ್ದಾರೆ. ಈಶ್ವರ ಖಂಡ್ರೆ ಮುಂದೆ ಕಣ್ಣೀರು ಹಾಕಿದ್ದಾರೆ ಸಚಿನ್ನ ಕುಟುಂಬಸ್ಥರು. ಸಚಿವರ ಭೇಟಿ ವೇಳೆ ಪೊಲೀಸರ ವಿರುದ್ಧ ಅಸಮಾಧಾನವನ್ನ ಕುಟುಂಬಸ್ಥರು ಹೊರಹಾಕಿದ್ರು. ಪೊಲೀಸರನ್ನ ಹೊರ ಕಳಿಸಿ ಅಂತ ಒತ್ತಾಯವನ್ನು ಕೂಡ ಮಾಡಿದ್ರು. ಕಾರಣ ದೂರು ಕೊಟ್ಟ ಸಂದರ್ಭದಲ್ಲಿ ಬಹಳ ವಿಳಂಬ ಮಾಡಿದ್ರು. ಯಾರು ಆರೋಪಿತರು ಅಂತ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಆಗಿದೆ, ಅವರ ವಿರುದ್ಧ FIR ದಾಖಲೆ ಮಾಡ್ಕೊಳ್ಳೋದಕ್ಕೂ ಕೂಡ ವಿಳಂಬ ಮಾಡಿದ್ರು. ಇದೆಲ್ಲರೂ ಪೊಲೀಸರು ನಮ್ಮ ವಿರುದ್ಧ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಿದ್ದಾರೆ. ಅದು ಸ್ವತಃ ಸಚಿವರ ಎದುರಿಗೆ. ಅದಕ್ಕೆ ಸ್ವಲ್ಪ ಸಮಾಧಾನ ನಾವೆಲ್ಲ ನಿಮ್ ಜೊತೆ ಸಮಾಧಾನ ಮಾಡ್ಕೊರಮ್ಮ. ಪೊಲೀಸರು ಈ ಕೇಸ್ನ ದಾಖಲು ಮಾಡಿಕೊಳ್ಳೋ ವಿಷಯದಲ್ಲಿ ಆರಂಭದಲ್ಲಿ ತೋರಿಸಿದಂತಹ ನಿರಾಸಕ್ತಿ ಆ ಇಡೀ ಕುಟುಂಬಕ್ಕೆ ಕೋಪವನ್ನು ತರಿಸಿದೆ. ಅದರ ಪರಿಣಾಮ ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಸಚಿವರು ಬಂದಾಗ ಸಹಜವಾಗಿ ಅವರ ಭದ್ರತೆ ಹಿನ್ನೆಲೆಯಲ್ಲಿ ಪೊಲೀಸರು ಬಂದಿದ್ದಾರೆ. ಆದರೆ ಅವ್ರನ್ನ ಮನೆ ಒಳಗೆ ಬರ್ಕೂಡ್ದು, ಅವ್ರನ್ನ ಮನೆಯಿಂದ ಆಚೆ ಕಳಿಸಿ ಅಂತ ಬಿಗಿಪಟ್ಟನ್ನ ಇಡೀ ಕುಟುಂಬ ಹಿಡಿದು ಕುಳಿತುಕೊಳ್ತು. ನಂತರ ಪೊಲೀಸರು ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು, ಆದರೆ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಸಚಿವರು ಬಂದಾಗ ಸಹಜವಾಗಿ ಪೊಲೀಸರ ಭದ್ರತೆ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಕೋಪ ವ್ಯಕ್ತವಾಯಿತು. ಇದಕ್ಕೇನಂದ್ರು ಉಸ್ತುವಾರಿ ಸಚಿವರು? ಖಂಡಿತವಾಗಿ ದಿವ್ಯಾ, ನಿಜಕ್ಕೂ ಒಂದು ರೀತಿಯ ಏನು ಗಡಿ ಜಿಲ್ಲೆ ಬೀದರ್ನ ಯುವ ರೈತ ಏನು ಸಚಿನ್ ಇದ್ದಾನೆ, ಸಚಿನ್ ಸೂಸೈಡ್ ಮಾಡ್ಕೊಂಡಿರುತ್ತು. ಅದರಲ್ಲೂ ಪ್ರಮುಖವಾಗಿ ಸುದೀರ್ಘವಾಗಿ 7 ಪುಟಗಳ ಡೆತ್ ನೋಟ್ ಬರೆದಿಟ್ಟು ಏನೋ ಒಂದು ರೈಲಿಗೆ ತಲೆ ಕೊಟ್ಟು ಒಂದು ರೀತಿಯ ಸೂಸೈಡ್ ಮಾಡ್ಕೊಂಡಿರೋದು. ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿರುವಂಥದ್ದು. ಜೊತೆಗೆ ಏನಂದ್ರೆ ಏನು ಈ ಒಂದು ಸೂಸೈಡ್ ಮಾಡ್ಕೊಳ್ಳೋಕೆ ಕಾರಣ ಪ್ರಮುಖವಾಗಿ ಏನೋ ಒಂದು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಕಪನೂರು ಮತ್ತು ಅವರ ಗ್ಯಾಂಗ್ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಈಗ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ತಲೆದಂಡಕ್ಕೆ ಒಂದು ರೀತಿಯ ಬಿಜೆಪಿ ಏನು ಒತ್ತಾಯ ಮಾಡ್ತಿರುವಂಥದ್ದು. ಈಗ ನಿನ್ನೆ ಕೂಡ ಒಂದು ರೀತಿಯ 2 ಅಂದ್ರೆ ಕಲಬುರಗಿ ಮತ್ತು ಬೀದರ್ ಬಿಜೆಪಿ ನಿಯೋಗ ಬಂದಿರುವಂಥದ್ದು. ಇವತ್ತು ಕೂಡ ಒಂದು ರೀತಿಯ ರಾಜ್ಯ ಬಿಜೆಪಿ ಅಂದ್ರೆ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ನಿಯೋಗ ಬರ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಒಂದು ಒತ್ತಾಯ ಏನೋ ಒಂದು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ರು. ಹೀಗಾಗಿ ಒಂದು ರೀತಿಯ ಏನು ಡೆಲ್ಲಿಲಿ ಇದ್ದಂತ ಈಶ್ವರ್ ಖಂಡ್ರೆ ಅವರು ನೈಟ್ ಬಂದು ಇವತ್ತು ಬೆಳಗ್ಗೆ ಒಂದು ರೀತಿಯ ಕುಟುಂಬಕ್ಕೆ ಸಾಂತ್ವನ ಹೇಳಲು ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಒಂದು ರೀತಿಯಲ್ಲಿ ಒಂದು ರೀತಿಯ ಪೊಲೀಸರ ವಿರುದ್ಧ ಇಡೀ ಕುಟುಂಬ ಒಂದು ರೀತಿಯ ಗರಂ ಆಗಿದ್ದು, ಒಂದು ರೀತಿ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ತು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಈ ಹಿಂದೆ ಏನೋ ಒಂದು 5 ದಿನಗಳ ಹಿಂದೆ ಏನೋ ಒಂದು ಸೂಸೈಡ್ ಮಾಡ್ಕೊಂಡು ಆ ಸ್ಥಳದಲ್ಲಿ ಆ ಟೈಮಲ್ಲಿ ಏನೀಗ ಏನು ಕುಟುಂಬಸ್ಥರು ಅವ್ರ ಠಾಣೆಗೆ ಹೋಗಿರುವಂಥದ್ದು. ಅಂದ್ರೆ ಒಂದು ಗಾಂಧಿಗಂಜ್ ಠಾಣೆ, ಮತ್ತೊಂದು ದನ್ನೂರು ಠಾಣೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸರು ಅಧಿಕಾರಿ
ಅಧಿಕಾರಿಗಳು ಒಂದು ರೀತಿಯ ದೂರು ತೆಗೆದುಕೊಳ್ಳದೆ ಒಂದು ರೀತಿಯ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಈ ಒಂದು ದಿನದಿಂದನೇ ಒಂದು ರೀತಿಯ ಎಲ್ಲಾ ರೀತಿಯ ಏನು ಡೆತ್ ನೋಟ್ ಅನ್ನ ಒಂದು ರೀತಿಯ ಅಪ್ಲೋಡ್ ಮಾಡಿ ಏನು ಕೆಲವರಿಗೆ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಇನ್ನಿತರ ಒಂದು ರೀತಿಯ ಟ್ಯಾಗ್ ಮಾಡಿದ್ದ. ಈಗ ಆದ್ರೂ ಕೂಡ ಏನು ಪೊಲೀಸರು ನಿರ್ಲಕ್ಷ್ಯ ಮಾಡಿ ದೂರು ತೆಗೆದು ಹಾಗಾಗಿ ಒಂದು ರೀತಿಯ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ಒಂದು ರೀತಿಯ ಉಸ್ತುವಾರಿ ಸಚಿವರು ಮುಂದೆ ಒಂದು ರೀತಿಯ SP ಅವರು ಮುಂದೆ ಇದ್ರು, ಅವ್ರ ಮುಂದೆ ಒಂದು ರೀತಿಯ ಗರಂ ಆಗಿ ಒಂದು ರೀತಿಯ ಹೊರಗೆ ಕಳಿಸುವಂತೆ ಪಟ್ಟಿ ಹಿಡಿದು ಹೊರಗೆ ಕಳಿಸುವಂತದ್ದು. ಹಾಗೆ ಸಮಾಧಾನ ಕೂಡ ಉಸ್ತುವಾರಿ ಸಚಿವರು ಅವ್ರನ್ನ ಕುಟುಂಬಸ್ಥರನ್ನ ಮಾಡಿದ್ರು ಆ ಟೈಮ್ದಲ್ಲಿ ಅನ್ನುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.